ನಮ್ಮ ಗ್ಯಾಚರ ಕೆಟ್ಟೇ ಹೋಗ್ಯದ ಮರ ಸತ್ಯ. ಬೆಂಗಳೂರಿಂದ ಬಸ್ ಇಳಿದು ಮಯೂರ ಹೋಟ್ಲಲ್ಲಿ ಒಂದು ಕಾಫಿ ಕುಡಿದು ಊರ ಕಡೆ ಹೊರಟಿದ್ದೀನಿ. ಫೈನಲಿ ಮನೆಗೆ ರೀಚ್ ಆದೆ. ಮನೆಗೆ ರೀಚ್ ಆಗಿ ಅಮ್ಮನ ಹತ್ರ ಒಂದು ಲೋಟ ಕಾಫಿ ತೊಗೊಂಡು ಮತ್ತೊಂದು ಲೋಟ ಕಾಫಿ ಕುಡಿದ್ಬಿಟ್ಟು ನನ್ನ ಕಾರ್ನ ಇವತ್ತು ಸರ್ವಿಸ್ ಇದೆ ತೀರ್ಥಹಳ್ಳಿಲಿ, ಸರ್ವಿಸಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಕಾರ್ ನೋಡ್ರಿ ಈ ರೇಂಜಿಗೆ ಪ್ಯಾಕ್ ಮಾಡಿ ನಿಲ್ಸೋಣ ನಮ್ಮಪ್ಪ. ತುಂಬ ದಿನಗಳಾದಮೇಲೆ ಕಾರ್ ಓಡಿಸ್ತಾ ಇದ್ದೀನಿ. 4-5 ತಿಂಗಳಾಗಿತ್ತು ನಾನು ಕಾರ್ ಓಡಿಸ್ದೆ, ಇವತ್ತೇ ಕಾರ್ ಓಡಿಸ್ತಾ ಇರೋದು. ನನ್ನ ಕಾರನ್ನು ನಾನು ಓಡಿಸಿದ್ಕಿಂತ ನಮ್ಮ ಅಪ್ಪನ ಫ್ರೆಂಡ್ಸ್ಗಳು ತಗೊಂಡೋಗಿ ಯೂಸ್ ಮಾಡಿರೋದೇ ಜಾಸ್ತಿ. ನಾನು ಬೆಂಗಳೂರಲ್ಲಿ ಇರೋದ್ರಿಂದ ಕಾರ್ ಯೂಸ್ ಮಾಡೋದು ಕಡಿಮೆ. ನಾನು ಊರಿಗೆ ಬಂದಾಗ ಮಾತ್ರ ಯೂಸ್ ಮಾಡೋದು ಕಾರ್ನ. ಇವತ್ತು ನಮ್ಮ ಟೈಮ್ ಹೆಂಗಿದೆ ಅಂದರೆ ಕಾರ್ ವಾಶಿಗೆ ಬಿಟ್ಟಿದ್ದೀನಿ. ಕಾರು ಎಲ್ಲ ಅವರು ಏನೋ ಕೆಮಿಕಲೆಲ್ಲ ಸ್ಪ್ರೇ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ಕೆಳಗಡೆ ಬೇಸಿಗೆ ನೀರು ಹೊಡಿತಾ ಇದ್ದಾರೆ. ನೀರು ಹೊಡಿತಾ ಇದ್ದಾಗಲೇ ಕರೆಂಟ್ ಹೋಗ್ಬಿಡ್ತು. ಕರೆಂಟ್ ಹೋಗಿ 2 ಅವರ್ ಆದರೂ ಕರೆಂಟ್ ಬಂದಿಲ್ಲ. ಕೊನೆಗೂ ಗಾಡಿನ ಕ್ಲೀನ್ ಆಗಿಲ್ಲ ಇವತ್ತು. ಹಾಗೆ ನಮ್ಮ ಅಣ್ಣಗೆ ಒಂದು ಸರ್ಪ್ರೈಸ್ ಕೊಡೋಣ ಅಂತೇಳಿ ಅಣ್ಣನ ನೋಡೋಕೆ ಹೋಗ್ತಾ ಇದ್ದೀನಿ. ಅಣ್ಣ ಕೈಗೆ ಮಿಷಿನ್ ತಾಕ್ಸ್ಕೊಂಡ್ಬಿಟ್ಟು ಕೈ ಪೇಟ್ ಮಾಡ್ಕೊಂಡಿದ್ದಾನೆ. ಇವತ್ತು ಸಂಡೇ ಆಗಿರೋದ್ರಿಂದ ತೀರ್ಥಹಳ್ಳಿ ಪೇಟೆ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಯಾವ ಗಾಡಿಗಳಿಲ್ಲ, ಯಾವ ಜನನೂ ಇಲ್ಲ, ಫುಲ್ ಖಾಲಿ ಹೊಡಿತಾ ಇದೆ ತೀರ್ಥಹಳ್ಳಿ ಪೇಟೆ. ಹಾಗೆ ತೀರ್ಥಹಳ್ಳಿಲಿ ಇದ್ದೀವಿ ಅಂದರೆ ಕುರುಳಿ ಸೇತುವೆ ವೀಡಿಯೋ ಮಾಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ. ತೀರ್ಥಹಳ್ಳಿ ಸೇತುವೆನ ಒಂದು ವೀಡಿಯೋ ಮಾಡಿಕೊಂಡು ನಮ್ಮ ಅಣ್ಣನ ಮನೆ ರೀಚ್ ಆದೆ. ನಮ್ಮ ಅಣ್ಣ ನಿನ್ನೆ ರಾತ್ರಿ ಫೋನಾಗ ಮಾತಾಡಿದ ಬೆಂಗಳೂರಲ್ಲಿ ಇದ್ದೀನಿ ಅಂತ ಹೇಳಿದೆ, ಇವಾಗ ಇಲ್ಲದನಲ್ಲ ಅಂತೇಳಿ ನನ್ನೇ ನೋಡ್ತಾವನೆ. ಇವನೇ ನೋಡಿ ನಮ್ಮ ಅಣ್ಣ ಕೈ ಪೆಟ್ ಮಾಡ್ಕೊಂಡಿದ್ದು. ನಮ್ಮ ಅಣ್ಣನ ಹತ್ರ ಎಲ್ಲ ಮಾತಾಡ್ಕೊಂಡು ಅವ್ರ ಮನೇಲಿ ಒಂದು ಊಟ ಮಾಡಿ ಹೊರಡೋಣ ಅಂತೇಳಿ ಹೊರಟಿದ್ದೀನಿ. ನಮ್ಮ ಏಡಿ ದೋಸ್ತಿಗೆ ಬಾಯ್ ಹೇಳಿ ನೋಡಿ ಕೈ ಹಂಗೆ ಮಾಡ್ಕೊಂಡಿದ್ದಾನೆ. ಇವನು ನೋಡೋಕ್ಕೆ ಬಂದಿದ್ದ ಅವ್ನು ಸಾಯ್ತಾನ ಮರ ಇಲ್ಲೆಲ್ಲ ವೀಡಿಯೋ ಮಾಡಿ. ನಮ್ಮ ಗ್ಯಾಚರ ಕೆಟ್ಟೇ ಹೋಗ್ಯದ ಮರ ಸತ್ತೇ ಹೋಗ್ಲಿ. ದೊಡ್ಡ ಗುಡ್ಸೋದು ಇಲ್ಲ, ಸರಿ ಊಟಿನೂ ಇಲ್ಲ. ಈ ವರ್ಷದ ಕೆಲಸ ಕಾರ್ಯ ಎಲ್ಲ ಬಿಟ್ಟು ರೆಸ್ಟ್ ಮಾಡ್ತಾ ಇದ್ದಾನೆ. ಮೀನು ಹಿಡಿಯಂಗೂ ಇಲ್ಲ. ಸರಿ ಬರೋದಾ? ಬಾಯ್ ಬಾಯ್ ಬಾಯ್. ನಮ್ಮ ಅಣ್ಣಂಗೆ ಬಾಯ್ ಹೇಳಿ ಮನೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್ ಫ್ರೆಂಡ್ಸ್.